ಹಾನಗಲ್ 5 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದ ರಾಜಕಾಲುವೆ ತಡೆಗೋಡೆ ಕುಸಿತ ಕಳಪೆ ಕಾಮಗಾರಿ ಆರೋಪ. ಸರ್ಕಾರಿ ಕಾಮಗಾರಿಗಳಿಗೆ ಆಯುಷ್ಯ ಕಡಿಮೆಯಾಗಿದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಲು ಮತ್ತೊಂದು ಘಟನೆ ಕಾರಣವಾಗಿದೆ. ಹಾನಗಲ್ ಪಟ್ಟಣದ ತಾಲೂಕು ಕ್ರೀಡಾಂಗಣದ ಬಳಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದ ರಾಜಕಾಲುವೆಯ ತಡೆಗೋಡೆ ನಿರ್ಮಾಣವಾದ 3 ತಿಂಗಳಲ್ಲಿ ಕುಸಿದು ಬಿದ್ದಿದ್ದು, ಕಳಪೆ ಕಾಮಗಾರಿ ಆರೋಪಗಳು ಮತ್ತೆ ಕೇಳಿಬಂದಿವೆ. ಸಣ್ಣ ನೀರಾವರಿ ಇಲಾಖೆಯಿಂದ ಕುಂದಾಪುರ ಮೂಲದ ಸನತ್ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ನಿರ್ಮಿಸಲಾದ ರಾಜಕಾಲುವೆ ತಡೆಗೋಡೆ ಸೋಮವಾರ ಏಕಾಏಕಿ ಕುಸಿದ ಪರಿಣಾಮ ಪಕ್ಕದ ತೋಟದಲ್ಲಿದ್ದ 4 ವರ್ಷದ 50ಕ್ಕೂ ಹೆಚ್ಚು ಅಡಿಕೆ ಗಿಡಗಳು ನೆಲಕ್ಕುರುಳಿದ್ದು, ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಸ್ಥಳೀಯರ ಪ್ರಕಾರ ಈ ಹಿಂದೆಯೂ ಇದೇ ಗೋಡೆ ಒಂದು ಬಾರಿ ಕುಸಿದಿತ್ತು. ಕಾಮಗಾರಿ ಆರಂಭದಿಂದಲೇ ಕಳಪೆ ಕಾಮಗಾರಿ ನಡೆಯುತ್ತಿದೆ ಎಂದು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಅದರ ಪರಿಣಾಮವೇ ಈಗ ಮತ್ತೆ ಗೋಡೆ ಕುಸಿದಿದೆ. ಇನ್ನು ಸಮರ್ಪಕ ಪ್ರಮಾಣದಲ್ಲಿ ಕಬ್ಬಿಣ ಮತ್ತು ಸಿಮೆಂಟ್ ಬಳಸದೆ ಕಾಮಗಾರಿ ನಡೆಸಿದ್ರಿಂದ ಗೋಡೆ ಕುಸಿದೆ. ನಮ್ಮ ತೋಟಕ್ಕೆ ಭಾರಿ ಹಾನಿಯಾಗಿದೆ. ಕಳಪೆ ಕಾಮಗಾರಿ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಗುರುರಾಜ ಏಸಕ್ಕನವರ್ ಆಗ್ರಹಿಸಿದ್ದಾರೆ. ಘಟನೆ ಪರಿಶೀಲನೆ ನಡೆಸಿ ಬೇಜವಾಬ್ದಾರಿ ತೋರಿದ ಅಧಿಕಾರಿಗಳು ಹಾಗೂ ಕಳಪೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈ ಲ್ಯಾಂಡ್ ಓನರ್ದು ಅದು ಅವ್ರದ್ದು ಎರಡು ಸೇಮ್. ಇದು 5 ಕೋಟಿ ಕಾಮಗಾರಿ ರೀ. ಇದು ನಮ್ಮ ರಾಜಕಾಲುವೆ ಅಂತೇಳಿ ಇದು ಮಾಡಿದ್ದಾರೆ. ಆನಿಕೆರೆಯಿಂದ ಅಚ್ಚಿಕೆರೆವರೆಗೂ ರಾಜಕಾಲುವೆ ಅಂತ ಮಾಡಿದ್ದಾರೆ ರೀ. ಸೊ ಇದೇನಾಗೈತಿ ಅಂದ್ರೆ ನನ್ನ ತೋಟದಾಗ ಹಾದು ಹೋಗೈತಿ. ಸುಮಾರು 3 ತಿಂಗಳಿಂದ ಈ ಕಾಮಗಾರಿ 3 ತಿಂಗಳ ಹಿಂದೆ ಕಾಮಗಾರಿ ಮುಗಿದಾಗಿಯೂ ಅವರಿಗೆಲ್ಲ ಅಧಿಕಾರಿಗಳಿಗೂ ನಾನು ಕರೆಸಿದೆ. ಯಾಕಂದರೆ ಈ ಕಾಮಗಾರಿ ಸರಿಯಾಗಿಲ್ಲ ಸರ್, ಇದು ನೋಡಿ ಇದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡಿರಿ, ನೀವು ಅದಕ್ಕೆ ಇವ್ರು ಕರೆಸ್ರಿ, ಕಾಂಟ್ರಾಕ್ಟ್ನ ಕರೆಸ್ರಿ ಅಂದ ತಕ್ಷಣ ಅವ್ರು ಆಯಿತು ಅಂತೇಳಿ ಹಾರಿಕೆ ಉತ್ತರನ ಕೊಡ್ಕೊತ ಬಂದರು. ಇಲ್ಲಿ ನಾನು ಯಾವುದೇ ರೀತಿ ಅವರು ನಮಗೆ ಸಹಾಯ ಮಾಡಿಲ್ಲ. ಸೊ ಮತ್ತೆ ನಾನು ಹೋಗಿ ಇದಕ್ಕೆ ಹೋದೆ, ಆಫೀಸಿಗೆ ಹೋದೆ. ಅಧಿಕಾರಿ ಎ ಸಾಹೇಬರಿಗೆ ಹಿಂಗಾಗಿದೆ ಬರ್ರಿ ಸರ್ ಅಂತಂದೆ. ಒಂದು ಸಾರಿ ಬಂದರು, ಅದ್ರ ಸಮಕ್ಷ ನೋಡಿದರು. ನೋಡಿಯಾಗಿಂದ ಇಲ್ಲ ರೀ, ಇದು ಮಣ್ಣಿನ ಒತ್ತಡ ಭಾಳ ಆಗೈತಿ, ಇದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಹೇಳ್ತೀವಿ ಅಂತ ಹೇಳ್ಕೊತನ ಹಾರಿಕೆ ಉತ್ತರ ಕೊಟ್ಟರು. ನಿನ್ನೆ ದಿವಸ ಮಧ್ಯಾಹ್ನ 3 ಗಂಟೆಗೆ ಇದು ನಮ್ಮ ತೋಟದಲ್ಲಿ ಆ ಕಾಲುವೆ ಏನಿತ್ತಲ್ಲ, ಕಾಲುವೆ ಉರುಳಿ ಬಿದ್ದು ಸುಮಾರು ಒಂದು 50 ಅಡಿಕೆ ಮರ, 4 ವರ್ಷದ ಅಡಿಕೆ ಮರ ಎಲ್ಲ ಫಸಲು ಬರಾಕತ್ತಿದ್ದು ಅಡಿಕೆ ಮರ ಬಿದ್ದಿದ್ದಾವ್ರಿ. ಸುಮಾರು ನಮಗೆ ಒಂದು 4 ರಿಂದ 5 ಲಕ್ಷ ರೂಪಾಯಿ ಲಾಸ್ ಆಗೈತಿ. ಬ್ಯೂರೋ ರಿಪೋರ್ಟ್ ರಮೇಶ್ ತಾಳಿಕೋಟೆ, ಭಾರತ ವೈಭವ ನ್ಯೂಸ್, ಹಾವೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.